ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದಾರೆ. ಸೊ ಅದನ್ನು ತೋರಿಸ್ತೀನಿ. ಸೊ ಏನು ಅಂತಂದರೆ ಮೆಕ್ಸಿಕನ್ ಕ್ವೆಸೆಡಿಯಾ ಏನದು. ಸೊ ಇವಾಗ ಫೈನಲಿ ರೆಡಿ ಆಗಿದೆ, ನೋಡ್ಬೋದು ಇದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಸೊ ಇವತ್ತಿನ ವಿಡಿಯೋ ಏನು ಅಂತಂದರೆ ನನ್ನ ಹಸ್ಬೆಂಡ್ ಏನೋ ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದಾರೆ. ಸೊ ಅದನ್ನು ತೋರಿಸ್ತೀನಿ. ಸೊ ಏನು ಅಂತಂದರೆ ಮೆಕ್ಸಿಕನ್ ಕ್ವೆಸೆಡಿಯಾ ಏನದು. ಮೆಕ್ಸಿಕನ್ ಟ್ಯಾಕೋಸ್ ಅಲ್ಲ, ಅದಕ್ಕೆ ಟ್ಯಾಕೋಸ್ ಥರನೇ ಇದೆ. ಅದಕ್ಕೆ ಟ್ಯಾಕೋಸ್ ಥರನೇ ಅದಕ್ಕೆ ಇನ್ನೊಂದು ಕೆಸೆಡಿಯಾ ಅಂತೇನೋ ಅದು ಹೆಸರಿದೆ. ಅದನ್ನು ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಬನ್ನಿ ಹೇಗೆ ಮಾಡ್ತಾರೆ, ಸೊ ಹೇಗೆ ಬರುತ್ತೆ, ಫಸ್ಟ್ ಟೈಮ್ ಅವರು ಟ್ರೈ ಮಾಡ್ತಾ ಇರೋದು, ಹೇಗೆಲ್ಲ ಬರುತ್ತೆ, ಟೇಸ್ಟ್ ಹೇಗಿರುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಅದಕ್ಕೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನನ್ನ ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವತ್ತು ನನ್ನ ಹಸ್ಬೆಂಡ್ ಏನೋ ಸ್ಪೆಷಲ್ ಮಾಡ್ತಾ ಇದ್ದಾರೆ. ಮೆಕ್ಸಿಕನ್ ಡಿಶ್ ಅನ್ಸುತ್ತೆ, ಕ್ವೆಸಾಡಿಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸ್ವಲ್ಪ ಐಟಮ್ಸ್ ತೊಗೊಂಡು ಹೋಗಿ ಬಂದಿದ್ದೀವಿ ಮೂರ್ಗೆ. ಸೊ ನೋಡೋಣ ಹೇಗೆ ಮಾಡ್ತಾರೆ ಅಂತ ನಿಮಗೆ ಮನೆಗೆ ಹೋದ್ಮೇಲೆಲ್ಲ ತೋರಿಸ್ತೀನಿ. ಏನು ಬೇಕಮ್ಮ ನಿನಗೆ? ಚೀಸ್ ಬೇಕು. ಚೀಸ್ ಇಲ್ಲಿದೆ ಅಲ್ಲ, ಸ್ಲೈಸ್ ಅಮೂಲ್ ಬೇಕು. ಅಮೂಲ್ ಮೇಲೆ ಇದೆ ಅಲ್ಲ. ಅಮೂಲ್ ಚೀಸ್ ಎಲ್ಲಿದೆ? ಅದೇನದು ಬಟರ್. ಅದು ಬಟರ್ ಒಂದು ತೊಗೋಬೇಕು. ಬಟರ್ ಇಲ್ಲ ಮನೆಯಲ್ಲಿ. ಮತ್ತೆ ನೀವೆಲ್ಲ ಬರೀ ನಿಮ್ಮ ಹಸ್ಬೆಂಡ್ ಕೈಗೆ ಅಡುಗೆ ಮಾಡಿಸ್ತೀರಾ, ನೀವೇನು ಅಡುಗೆ ಮಾಡಲ್ಲ ಅಂತೆಲ್ಲ ಅನ್ಕೋಬೇಡಿ. ನಾನೇ ಅಡುಗೆ ಎಲ್ಲ ನಾನು ಮಾಡೋದು. ಬಟ್ ಸ್ಪೆಷಲ್ ಏನಾದರೂ ರೆಸಿಪೀಸ್ ಅದೆಲ್ಲ ಅವ್ರು ಮಾಡೋದು. ವೀಕ್ಲಿ ಒನ್ಸ್ ಆ ಥರ ಅಡುಗೆ ಮಾಡ್ತಾರೆ. ನಿಂಗೆ ಅಡುಗೆ, ನಮ್ಮ ಹಸ್ಬೆಂಡ್ಗೆ ಅಡುಗೆ ಮಾಡೋಕ್ಕೆ ಇಷ್ಟ ಆ್ಯಕ್ಚುಲಿ. ಹೌದಿಲ್ಲಮ್ಮ? ಇಟ್ಸ್ ಮೈ ಪ್ಯಾಷನ್. ಅವ್ರಿಗೆ ಹಾಗೆ ಏನೋ ಕೋರ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ನೀವು ಹೇಳ್ಬೇಕು ಅಂದರೆ ಅದು ಏನು ಕೋರ್ಸ್ ಮಾಡ್ಕೊಂಡಿದ್ದೆ ಅಡುಗೆ? ಸರ್ಟಿಫೈಡ್ ಚೆಫ್ ಕೂಡ ಇವರು. ಸೊ ಅದನ್ನು ಏನೋ ಒಂದು ಕೋರ್ಸ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರಿಗೆ ಈ ಥರ ಡಿಫ್ರೆಂಟ್ ಅಂದರೆ ನಾರ್ಮಲ್ ಅಡುಗೆಗಿಂತ ಈ ಥರ ಡಿಫ್ರೆಂಟ್ ವೆರೈಟಿ ರೆಸಿಪೀಸ್ ಎಲ್ಲ ಮಾಡೋಕ್ಕೆ ತುಂಬಾ ಇಷ್ಟ ಅವ್ರಿಗೆ. ಅದಕ್ಕೋಸ್ಕರ ವೀಕ್ಲಿ ಒನ್ಸ್ ಆ ಥರ ನಮಗೆ ಅಡುಗೆ ಮಾಡಿಕೊಡ್ತಾರೆ. ಸೊ ಇವಾಗ ಈ ಐಟಮ್ ಮಾಡೋಕ್ಕೆ ಅಂದರೆ ಈ ರೆಸಿಪಿ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕು, ಹೇಗೆ ಮಾಡಬೇಕು ಅಂತ ಇವ್ರು ಹೇಳ್ಕೊಡ್ತಾರೆ. ಸೊ ಏನೇನು ಬೇಕು ಐಟಮ್ಸ್ ತೋರಿಸಿ. 1 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ಮೈದಾ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚಪಾತಿ ಹೆಂಗ್ ಮಾಡ್ತಿರೋ ಹಾಗೆ ಚೆನ್ನಾಗಿ ನಾದ್ಕೊಂಡು ಅಟ್ಲೀಸ್ಟ್ ಒಂದು ಹಾಫ್ ಅನ್ ಅವರ್ ಗ್ಯಾಪ್ ಕೊಡಿ. ಓಕೆ, ಹಾಫ್ ಅನ್ ಅವರ್ ನೆನೆಸ್ಕೊಂಡು ಇಟ್ಕೋಬೇಕು. ಇದನ್ನ ಹಿಟ್ಟನ್ನ ನಮ್ಮ ತಂಗಿ ನಾದಿದ್ದು, ಅದನ್ನು ಹೇಳ್ಬಿಡ್ತೀನಿ ಮತ್ತೆ. ಅದಾದ್ಮೇಲೆ ಚೀಸ್ ಏನಂದ್ರೆ ಸ್ವಲ್ಪ ಜನ ಆಲೂಗಡ್ಡೆ ಯೂಸ್ ಮಾಡ್ಬೋದು. ಅಂದ್ರೆ ಯಾವ್ದು ಎಲ್ಲದು ಸ್ಟೆಫ್ ಕಲ್ಸ್ಕೊಳ್ಳಿಕ್ಕೆ, ಇಲ್ಲಪ್ಪ ಅಂದ್ರೆ ಸ್ಟಿಕ್ ಆಗ್ಲಿಕ್ಕೆ. ಇಲ್ಲಾಂದ್ರೆ ಹಾಫ್ ಚೀಸ್ ಅದಕ್ಕೆ ಯೂಸ್ ಮಾಡ್ತೇವೆ. ಹಾಫ್ ಚೀಸ್ ಫೈನಲ್ ಪ್ರಿಪರೇಷನ್ ಅಲ್ಲಿ ಯೂಸ್ ಮಾಡ್ತೇವೆ. ಇದು ಬಟರ್ ಪ್ಲಸ್ ಆಯಿಲ್ ಎರಡು ಮಿಕ್ಸ್ ಮಾಡ್ತೇವೆ ಫಸ್ಟಿಗೆ. ಸ್ವೀಟ್ ಕಾರ್ನ್. ಸೊ ಸ್ವೀಟ್ ಕಾರ್ನ್ ಒಂದು 2 ಕಪ್ ತಗೊಳ್ಳಿ. ಅಂದ್ರೆ ಇದನ್ನ ಕುದಿಸ್ಕೊಂಡಿರೋದು. ಇಲ್ಲ ಹಂಗೆ ಹಾಕೊಂಡ್ರೆ ಹಾರ್ಡ್ ಆಗುತ್ತೆ. ಕುದಿಸ್ಕೊಳ್ಬೇಕು. ಕ್ಯಾಪ್ಸಿಕಮ್. ಇದು ಅಂದ್ರೆ ಕ್ಯಾಪ್ಸಿಕಮ್ ನೀವೇನಂದ್ರೆ ಗಾರ್ನಿಶ್ ಮಾಡ್ಬೇಕು ಒಳ್ಳೆಗೆ ಅಂದ್ರೆ ಯೆಲ್ಲೋ ಕಲರ್ ಮತ್ತು ರೆಡ್ ಕಲರ್. ಅದೇ ಚೆನ್ನಾಗಿ ನೋಡಕ್ ಚೆನ್ನಾಗಿ ಕಾಣಬೇಕು ಅಂದ್ರೆ ಯೆಲ್ಲೋ ಮತ್ತೆ ರೆಡ್ ತಗೊಳ್ಬಹುದು. ಇದು ಬರೀ ಗಾರ್ನಿಶ್ ಮಾಡಕ ಸ್ಟಫಿಂಗ್ ದಾಗ ಮಾಡಿದಾಗ ಅದು ಗಾರ್ನಿಶ್ ಚೆನ್ನಾಗಿ ಕಾಣುತ್ತೆ ಹೊರಗಡೆ. ಸೊ ಇದು ಬಂದ್ಬಿಟ್ಟು ಕೊತ್ತಂಬರಿ, ಗಾರ್ಲಿಕ್, ಆನಿಯನ್. ಚಿಕ್ಕದಾದ್ರೆ 2 ಆನಿಯನ್ ತಗೊಳ್ಳಿ, ದೊಡ್ಡದಾದ್ರೆ 1 ಆನಿಯನ್ ಸಫಿಶಿಯಂಟ್ ಆಗುತ್ತೆ. ಸಣ್ಣಗೆ ಮಾಡ್ಕೊಳ್ಳಿ, ಚೆನ್ನಾಗಿ ಕಟ್ ಮಾಡಿಟ್ಕೋಬೇಕು. ಆರ್ಗ್ಯಾನೋ, ಸೊ ಚಿಲ್ಲಿ ಫ್ಲೇಕ್ಸ್, ಸಾಸ್, ಮಯೋಸ್. ಸೊ ಇದೇನಂದ್ರೆ ಇದು 2 ಫೈನಲ್. ಇದಕ್ಕೆ ಇದು ಯಾವಾಗ ನಾವು ಇದು ಮಾಡ್ಕೊಳ್ತೀವಲ್ಲ ಆ ಟೈಮ್ನಲ್ಲಿ ಇದು 2 ಯೂಸ್ ಆಗುತ್ತೆ. ಇದೆಲ್ಲದನ್ನು ಫಸ್ಟಿಗೆ ಸ್ಟಾರ್ಟ್ ಮಾಡೋಣ ನಾವು. ಓಕೆ, ಸೊ ನೋಡ್ಬೋದು. ಈಗ ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ. ಪ್ರಿಪೇರ್ ಮಾಡ್ತಿದ್ದಾರೆ ಇಲ್ಲಿ. ಸ್ವಲ್ಪ ಆಯಿಲ್ ಜೊತೆಗೆ ಈಗ ನಾನು ಬಟರ್ನ ತಗೊಳ್ತೇನೆ. ಬಟರ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಜೊತೆಗೆ ಆನಿಯನ್ ಹಾಕಿದ್ದೀನಿ. ಆನಿಯನ್ ಬ್ರೌನಿಷ್ ಕಲರ್ ಆಗಿರಬೇಕು ಆ ಥರ. ಸೊ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಬ್ರೌನ್ ಕಲರ್ ಆಗಿ ಫ್ರೈ ಆದಮೇಲೆ ಇದಕ್ಕೆ ಇದು ಗಾರ್ಲಿಕ್ ಪೇಸ್ಟ್ ಹಾಕೊಂಡಿದ್ದೀನಿ. ಇದಕ್ಕೆ ಗಾರ್ಲಿಕ್ ಹಾಕೊಂಡಿದ್ದಾರೆ ಇವಾಗ. ಓಕೆ, ಇದಾದ್ಮೇಲೆ ಕ್ಯಾಪ್ಸಿಕಮ್ ಹಾಕೊಳ್ಳಿ. ಸ್ವಲ್ಪ ಕ್ಯಾಪ್ಸಿಕಮ್ ಚೆನ್ನಾಗಿ ಫ್ರೈ ಆಗಲಿ. ಓಕೆ,
ಕ್ಯಾಪ್ಸಿಕಮ್ ಫ್ರೈ ಆಗಿದೆ. ಸೊ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ನಾನು ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ತೇನೆ. ಕಾರ್ನ್ ಆ್ಯಡ್ ಮಾಡ್ಕೊಳ್ಳಿ. ಇದನ್ನ ಒಂದು 2 ನಿಮಿಷ ಮಾಡ್ಕೊಳ್ಳಿ ಚೆನ್ನಾಗಿ. ಸೊ ಎಲ್ಲರೂ ಮಿಕ್ಸ್ ಆದಮೇಲೆ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರ್ಗ್ಯಾನೋ ಇದೆ ಅಲ್ವಾ, ಆರ್ಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ನೀವು ಖಾರ ಏನು ಹಾಕಲ್ಲ, ಖಾರ ಏನಿಲ್ಲ, ಚಿಲ್ಲಿ ಫ್ಲೇಕ್ಸಲ್ಲಿ ಕವರ್ ಮಾಡ್ತೇವೆ. ಆರ್ಗ್ಯಾನೋ ಹಾಕಿದ್ದೀನಿ. ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಚಿಲ್ಲಿ ಫ್ಲೇಕ್ಸು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಯಾಕಂದರೆ ಖಾರ ಬೇಕು ಅಂದರೆ. ಖಾರ ಬೇಡ ಅಂದರೆ ಸ್ವಲ್ಪ ಹಾಕಿ, 1 ಟೀ ಸ್ಪೂನ್ ಸಾಕು. ಎಮ್ಮೆ ಅಂತ ಇವಾಗ ಸಾಕು ಸಾಕು. ಸೊ ಇದೆಲ್ಲ ಮಿಕ್ಸ್ ಆದಮೇಲೆ ಈಗ ಸ್ಟಫಿಂಗ್ಗೋಸ್ಕರ ಅಂದರೆ ನೀವು ಆಲೂಗಡ್ಡೆ ಯೂಸ್ ಮಾಡ್ಬೋದು ಸ್ಟಫಿಂಗ್ಗೋಸ್ಕರ, ಇಲ್ಲ ಅಂದರೆ ಚೀಸ್ನ ಯೂಸ್ ಮಾಡ್ಬೋದು. ಚೀಸ್ನ ಇಲ್ಲಿ ಯೂಸ್ ಮಾಡ್ಕೊಳ್ಬೋದು. ಅಂದರೆ ಸೊ ಅದೇನಾಗುತ್ತೆ ಅಂದರೆ ಸ್ಟಫಿಂಗಿಗೆ ಹೆಲ್ಪ್ ಆಗುತ್ತೆ, ಇಲ್ಲದ್ರೆ ಅದು ಸ್ಟಫ್ ಆಗಲ್ಲ ಅಷ್ಟು ಬೇಗ. ಚೀಸ್ ಯೂಸ್ ಮಾಡ್ಬೋದು, ಇಲ್ಲ ಆಲ್ಟರ್ನೇಟಿವ್ ಆಲೂಗಡ್ಡೆ ಪೊಟ್ಯಾಟೊ. ಇವಾಗ ನನ್ನ ಹಸ್ಬೆಂಡ್ದು ಅದೇನದು ಏನಂತಾರೆ ಸ್ಟಫಿಂಗ್ ಮಾಡೋದೆಲ್ಲ ಮುಗಿದಿದೆ. ಇವಾಗ ನನಗೆ ಕೆಲಸ ಹಚ್ಚಿದ್ದಾರೆ, ಚಪಾತಿ ಮಾಡ್ಬೇಕಂತೆ. ಚಪಾತಿನ ಈ ಸೈಜು ಚಪಾತಿ ಮಾಡಿ ಈ ಥರ ರೌಂಡ್ ಶೇಪಲ್ಲಿ ಬರ್ಬೇಕಂತ. ಸೊ ಅದನ್ನ ಮಾಡ್ತಾ ಇದ್ದೀನಿ ನಾನು. ಸಾಕಾ ಎಲ್ಲೋದ್ರು ಇಷ್ಟ ಹಚ್ಬೇಡ, ಇಟ್ಟು ಹಚ್ಬೇಡ, ಜಾಸ್ತಿ ಹಚ್ಬೇಡ, ಅಗಲ ಮಾಡು. ಅದ್ರ ಮಾಮ ಕಟ್ ಮಾಡ್ಕೊಂಡ ಅಂತ ಶೇಪ್ನಾಗ ಇನ್ನೂ ಅಗಲ ಮಾಡ್ಬೇಕಾ? ಫುಲ್ ತೆಳ್ಳಗ್ ಮಾಡು, ಅಷ್ಟು ದಪ್ಪ ಭಾಳ ದಪ್ಪ ಆಯ್ತದ. ಓಕೆ ಗೈಸ್, ಚಪಾತಿ ಮಾಡ್ತೀರ ಅದ್ರಂಗ್ ಮಾಡು, ಅದ್ರಾಗ ಶೇಪ್ ಕಟ್ ಮಾಡ್ಕೊಂತಾನತ್ತ. ಓಕೆ ಓಕೆ ಇನಫ್. ಅದಕ್ಕೆ ಏನು ಹಿಡಿದು ಫುಲ್ ಸಣ್ಣ ಸಣ್ಣ ತಗೊಂಡು ಅದ್ರಷ್ಟು ಮಾಡ್ಬಿಡು ಅಂತ ಹೇಳ್ತೀನಿ ನಾನು. ಎದ್ರಷ್ಟು ಮಾಡಲಿ? ಅದ್ರಷ್ಟು ಅಲ್ಲಿ ಇವಾಗ ಆಗಿದೆಲ್ಲ, ಸಣ್ಣದಾಗಿಲ್ಲ ಇದು ದಪ್ಪ ಆಯ್ತು ಭಾಳ. ಅದು ಅಷ್ಟು ದಪ್ಪ, ಮಧ್ಯ ದಪ್ಪ ಇಲ್ಲ. ನಾವು ಫ್ರೈ ಮಾಡಲ್ಲ, ಬರೀ ಹಿಂಗ ಚಪಾತಿ ಥರ ಇದು ರೋಲ್ ಮಾಡ್ಕೊಂಡು. ಓಕೆ, ಇನ್ನೂ ಇಷ್ಟು ತೆಳ್ಳಗ? ಫುಲ್ ನಾರ್ಮಲ್ ಚಪಾತಿ ಥರನೇನಾ? ನಾರ್ಮಲ್ ಚಪಾತಿ. ಮಧ್ಯ ಆಗಿದೆ ಇದು ನೋಡು. ಓಕೆ, ಒಂದು ಟ್ರೈ ಮಾಡೋಣ. ಇನ್ನೂ ಸ್ವಲ್ಪ ತೆಳ್ಳಗಾದ್ರೆ ಮಾಡ್ತೀನಿ. ಮಾಡು, ಅದಕ್ಕೆ ಹೇಳಿದೀನಿ ಹಿಟ್ಟು ಸ್ವಲ್ಪ ತಗೋ, 2 ಕೆಲಸ ಆಗಬೇಕು. ಓಕೆ ಓಕೆ ಓಕೆ, ನನಗೆ ಗೊತ್ತಾಗಿಲ್ಲ ಅದು. ನೋಡು ಮಾಡಿ ಕಟ್ ಮಾಡಿ ನೋಡು. ತೆಗೀರಿ. ಅದು ಸುಚ್ಚಿಗೆ ಕೊಡು. ಹಿಂಗೆ ತೆಳ್ಳಗೆ ಮಾಡಿದ್ರೆ ಅಂಟ್ಕೊಂಡ್ಬಿಡ್ತಾವ. ಹಿಟ್ಟು ಹಚ್ಕೊಂಡಿಲ್ಲ ಅಂದ್ರೆ ಅಂಟ್ಕೊಂಡ್ಬಿಡ್ತಾವೆ ಈ ಥರ. ಸ್ವಲ್ಪ ಹಿಟ್ಟು ಹಚ್ಚೋಲಿಕ್ಕೆ ಅಲ್ಲಿ ಹಾಕಿ, ತವ ಮ್ಯಾಗ ಹಾಕಿ. ಹಿಂಗೆ ಹಾಕದ? ಎಣ್ಣೆ ಹಚ್ಚಲ್ಲ? ಹಚ್ಚಲ್ಲ, ಚಲೋ ಹಂಗೆ ಫ್ರೈ ಮಾಡ್ಬೇಕು. ಓಕೆ, ತವದು ತುಂಬ ಮೀಡಿಯಮ್ ಫ್ಲೇಮಲ್ಲಿ ಮಾಡಿಕೊಂಡು ಇದನ್ನ ಈ ಥರ ಮಾಡ್ಕೋಬೇಕು. ಯಾಕೆ ಏನು ಹೇಳಿದ್ದು, ಸಣ್ಣದು ಹಿಟ್ಟೆ ಸ್ವಲ್ಪ ಸಣ್ಣ ತಲುಪ್ ತಗೋ, ಇದ್ರಷ್ಟು ಅಂತು ಒಬ್ಬಳೆ ಏನು ಸ್ವಲ್ಪ ತಗೋ. ಇದ್ರಷ್ಟು ಮಾಡ್ತೀವಿ, ಪುರಿ ಥರ ಮಾಡ್ತೀವಿ, ಪುರಿ ಥರ ಹಂಗೆ ಮಾಡು. ಅಂಡರ್ಸ್ಟುಡ್. ಇವರು ಚಿಕ್ಕದ್ ಬೇಡ ಅಂತ ಆಕೆ ಚಿಕ್ಕದ್ ಮಾಡೋ ಅಂತ ಪೂರಿ ಸೈಜ್ ಮಾಡೋ ಅಂತೇಳಿ ನಾನು ಯಾರನ್ನ ಕೇಳಲಿ, ಯಾರು ಮಾತು ಕೇಳಲಿ. ಮತ್ತೆ ಅದು ಪೂರಿ ಸೈಜ್ ಇರೋದಿಲ್ಲ ಅದು. ಪೂರಿ ಸೈಜೇ ಅದು. ಪೂರಿ ಸೈಜ್ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ತೆಳ್ಳಗಾಗುತ್ತೆ. ಇವಾಗ ಮಾಡ್ತೀನಿ ನೋಡು, ತೆಳ್ಳಗೆ ಫುಲ್ಲು. ಸ್ವಲ್ಪ ದೊಡ್ಡದಾದ್ರೂ ಚಿಂತಿಲ್ಲ, ತೆಳ್ಳಗೆ ಮಾಡಿ. ಒಂದೇ ರೌಂಡ್ ಐತಲ್ಲ, ಮತ್ತೆ ಕಟ್ ಮಾಡ್ತೀನಿ ಹಂಗೆ ಬೇಡ. ಓಕೆ, ಡನ್. ನೀವು ಫುಲ್ ಹಂಗೆ ರೌಂಡ್ ಬೇಕಂದ್ರೆ ಓಕೆ ನೋಡು. ಡನ್. ನೋಡು ಕರೆಕ್ಟ್ ಆಯ್ತಲ್ಲ ಗೈಸ್. ಸೆಕೆಂಡ್ ಒನ್ ಸಕ್ಸಸ್ಫುಲ್ ನೋಡ್ಬೋದು. ಪೂರಿ ಸೈಜ್ ಮಾಡಿ ಇವಾಗ ಇಷ್ಟೇ ಇಟ್ಟು ವೇಸ್ಟ್ ಮಾಡ್ತಾ ಇದ್ದೀನಿ. ವೇಸ್ಟ್ ಅಲ್ಲ, ನೆಕ್ಸ್ಟ್ ಮತ್ತೆ ನಾದ್ಕೊಂಡು ಮಾಡ್ಬೋದು ಇದನ್ನ. ಈಗ ಇದು ಆಯ್ತಲ್ವಾ, ಆದ್ಮೇಲೆ ಮುಗಿತಾ? ಎಸ್, ಮತ್ತೆ ಅದನ್ನ ಹಾಕಿ ಫಿಲ್ಲಿಂಗ್ ಮಾಡಿ ಬೆಳೆಸ್ತೀಯಾ? ಇಲ್ಲ, ಫಿಲ್ಲಿಂಗ್ ಅದು ಪ್ರೊಸೀಜರ್ಸ್ ತುಂಬ ಇದೆ. ಏನೋ ಮಾಡ್ತಿದ್ದಾರೆ. ಸ್ವಲ್ಪ ಸೈಡ್ ದಪ್ಪ ಆಗ್ತಾ ಇದೆ, ಸ್ವಲ್ಪ ನೋಡ್ ಮಾಡಿ. ಸೊ
ಸೊ ಲೋ ಫ್ಲೇಮೇ ಇರಬೇಕಿದು, ಯಾಕೆ ಇಲ್ಲ ಈ ಖಡಕ್ ಆಗ್ಬಾರ್ದು ಈಗ, ಯಾಕಂದ್ರೆ ನಮ್ಮ ಫಿಲ್ಲಿಂಗ್ ಆಗತನ ಸ್ವಲ್ಪ ಸ್ಮೂತ್ ಆಗೇ ಇರಬೇಕು. ಓ ಹಿಂಗೆ ಫೋಲ್ಡ್ ಮಾಡಿಸ್ಬೇಕಲ್ಲ ಇವಾಗ. ಹಾ. ಓಕೆ ಓಕೆ ಅಂಡರ್ಸ್ಟುಡ್. ಸೊ ಈಗ ನೋಡಿ ನೀವು ಆರಾಮಾಗಿ ಮಾಡಿಸ್ಬೋದು. ಈಗ ಇಟ್ಬಿಟ್ಟು ಜಸ್ಟ್ ಇದನ್ನ ಫಿಲ್ ಮಾಡಿಬಿಟ್ಟು ಇದು ಫುಲ್ ಮಾಡ್ಕೋಬೇಕಾಗುತ್ತೆ. ತೆಳ್ಳಗೆ ಮಾಡಿದ್ರೆ ಹಿಂಗೆ ಎದ್ದಳಕ್ ಇದಾಗ್ತಾ ಇಲ್ಲ, ಅದಕ್ಕೋಸ್ಕರ ತೆಳ್ಳಗೆ ಆಗ್ಬಿಡ್ತಾ. ಇದು ನೋಡೋಕ್ಕೆ ಸೂಪರ್ ಆಗಿದೆ. ಸೊ ಈ ಥರ ಮಾಡ್ಕೊತಾ ಇದೆ ಇವಾಗ. ಇವಾಗ ಇಲ್ಲಿ ಏನಾಕಿದೆ ಸಾಸ್, ಟೊಮೊಟೊ ಸಾಸ್ ಮತ್ತು ಮಯೋನೀಸ್ ಹಾಕಿ ಮಿಕ್ಸ್ ಮಾಡ್ಕೊತಿದ್ದಾರೆ. ಅದು ಕಚ್ಚಕ ಇವಾಗ ಇದ್ರ ಮೇಲೆ ಸಾಸು ಮತ್ತು ಮಯೋನೀಸ್ನ ಮಿಕ್ಸ್ ಮಾಡ್ಕೊಂಡಿದ್ದಾಳೆ. ಇವಾಗ ಚಿಕ್ಕ ಚಿಕ್ಕ ಚಪಾತಿ ಮೇಲೆ ಅದನ್ನ ನೀಟಾಗಿ ಸಾಸ್ನ ಹಚ್ತಾ ಇದ್ದಾಳೆ. ಇವರು ಬೆನ್ಸ್ತಾ ಇದ್ದಾರೆ, ತೋರಿಸ್ತೀನಿ ನೋಡ್ರಿ. ಇವರು ನಮ್ಮ ಯಜಮಾನ್ರು, ಇವರು ನನ್ನ ತಂಗಿ. ಇವಾಗ ಈ ಸ್ಟಫಿಂಗ್ನ ಇದ್ರ ಮೇಲೆ ಹಾಕ್ತಿದ್ದಾಳೆ. ಹಿಂಗೆ ಹಿಂಗೆ ಹೋಟ್ಲಲ್ಲೆಲ್ಲ ಹಿಂಗೆ ಇಟ್ಕೊಡ್ತಾರೆ ಗೊತ್ತಾ, ಆದರೆ ಅದು ಹಪ್ಪಳ ಇದ್ದಂಗೆ ಇರುತ್ತೆ, ಸ್ವಲ್ಪ ಅಲ್ಲ ಕಟ್ಟು ಆಗುತ್ತಾ ಇವಾಗ. ನೀ ಮಾಡ್ಬಿಡಮ್ಮ, ಚೀಸ್ ಹಾಕು. ಬಟ್ ಇದು ಮಾತ್ರ ಎಮ್ಮಿ ಎಮ್ಮಿ ಆಗಿದೆ, ಮಸ್ತ್ ಆಗಿದೆ ಇದು. ಹಿಂಗೆ ಹೋಟೆಲ್ ಹಿಂಗೆ ಇಟ್ಕೊಡ್ತಾರಲ್ಲ ಅದೇ ತರ ಇದು. ಜಾಸ್ತಿ ಮಾಡು ಫಿಲ್ಲಿಂಗ್, ಮತ್ತೆ ಬೆನ್ಸ್ಬೇಕಾ? ಮತ್ತೆ ಅವಾಗ ಕರುಮ್ ಆಗುತ್ತೇನೋ. ಐಸಿ ಸಾಕ ಇನ್ನು ಸ್ವಲ್ಪ ಹಾಕ್ಲಾ? ಹಾಕು, ಸ್ವಲ್ಪ ಕೈಯಿಂದ ಹಾಕ್ಬಿಡ್ಲಾ? ಕೈಯಿಂದ ನೀಟಾಗಿ ಹಾಕು. ಚಮಚಲ್ಲಿ ಟೈಮ್ ತೊಗೊಳ್ತೀನಿ ನೀನು. ಕೈಲಿ ಹಾಕು. ನೀಟಾಗಿ ಹಂಗೆ ಹಾಕಿ ಚೀಸ್ನ ಮೇಲೆ ಹಾಕು. ಚೀಸ್ ಆಗುತ್ತಾ? ಇನ್ನೂ ಸ್ವಲ್ಪ ಗ್ರೇಟ್ ಮಾಡ್ತೀಯ. ಇವಾಗ ಈ ಥರ ಫಿಲ್ಲಿಂಗ್ ಮಾಡಾದ್ಮೇಲೆ ಮತ್ತೆ ಅದ್ರ ಮೇಲೆ ನೋಡ್ಬೋದು, ಪ್ಯಾನ್ ಮೇಲೆ ಮತ್ತೆ ಅದನ್ನು ಬೆನ್ಸ್ತಾರೆ, ಆವಾಗ ಕ್ರಿಸ್ಪಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೈಡಿಗೆ ಯಾರು ಹಚ್ಬೇಕಿದೆ, ಹಿಂಗೆ ಅಂಟ್ಕೊಬೇಕೇನ? ಓಕೆ ವಾವ್. ಓಕೆ, ಇದು ಇಷ್ಟು ಹಾಕಿದ್ಮೇಲೆ ಕೆಳಗಡೆ ಸ್ವಲ್ಪ ತುಪ್ಪನ ಅದ. ಹಾಂ, ಸೊ ಗೀ ಹಾಕ್ಬಿಟ್ಟು, ಸೊ ಅದು ತಾನಾಗೆ ಸ್ವಲ್ಪ ತುಪ್ಪ ಹಚ್ಚಿದ್ರೆ ಸಾಕು, ಕ್ರಿಸ್ಪಿ ಆಗುತ್ತೆ ಅಲ್ಲ, ತಾನಾಗೆ ಕ್ರಿಸ್ಪಿ ಆಗುತ್ತೆ. ವಾವ್, ಲುಕ್ಸ್ ಸೋ ಯಮ್ಮಿ ಆ್ಯಂಡ್ ಡಿಲಿಷಿಯಸ್ ಆ್ಯಂಡ್ ಹೆಲ್ತಿ. ನೋಡಿ ಗೈಸ್, ಥ್ಯಾಂಕ್ ಯು ಮಿಸ್ಟರ್ ಹಸ್ಬೆಂಡ್. ತಪ್ಪು ಮಾಡಬೇಡ ನೀನು, ಇಟ್ಕ ಇಲ್ಲಿ ನನಗೆ ಟೈಮ್ ಆಗುತ್ತೆ. ಅಲ್ಲ ಎರಡು ಯಾಕಂದ್ರೆ ಇಬ್ರು ಯಾವಾಗಲೂ ಹಿಂಗೆ ಕಿಟ ಅಂತ ಜಗಳ ಆಡ್ತಾರೆ ನಮ್ಮ ಮನೆ. ಹಿಂಗೆ ಹಚ್ಚಿ ಹಿಂಗೆ ಹಾಕ್ಬಿಟ್ಟು ಎರಡು ಜಲ್ದಿ ಅಲ್ಲ, ಇದ್ರ ಜೊತೆಗೆ ಒಂದು ಬೇಕಲ್ಲ ನಿಮಗೆ. ಕೊಡ್ತೀನಿ. ಎರಡೆರಡು ಒಂದೇ ಸಲ ಬೆನ್ಸಕ್ಕೆ. ಲುಕ್ಸ್ ಸೋ ಯಮ್ಮಿ. ಮೀಡಿಯಂ ಫ್ಲೇಮಲ್ಲೇ ಇರಲಿ. ಓ ನೋಡ್ಬೋದು ಎಷ್ಟು ಸಖತ್ತಾಗಿದೆ ಅಂತ. ಸೇಮ್ ಹೊರಗಡೆ ಹೋಟ್ಲಲ್ಲಿ ಕೊಡ್ತಾರಲ್ಲ ಆ ಥರನೇ ಇದೆ, ನೋಡ್ಬೋದು. ಫಿಲ್ಲಿಂಗ್ ಎಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ ನೋಡಿ, ಇದು ಸೂಪರ್ ಹೆಲ್ದಿ. ಇದು ಏನೋ ಮನೇಲೇ ಮಾಡಿದ್ದು. So yum, so delicious, just looking like a wow. ಇಬ್ರು ನೋಡಿ ಎಷ್ಟು ಎಫರ್ಟ್ಸ್ ಹಾಕಿ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ಫೈನಲಿ ರೆಡಿ ಆಗಿದೆ, ನೋಡ್ಬೋದು. ಇದು ಎಷ್ಟು ಮಸ್ತಾಗಿದೆ, ಟೇಸ್ಟ್ ಕೂಡ ಸೂಪರ್ ಆಗಿದೆ. ನೋಡ್ಬೋದು ಫಿಲ್ಲಿಂಗ್ ಕೂಡ ಹೊರಗಡೆ ಬರ್ತಾ ಇಲ್ಲ, ಎಷ್ಟು ನೀಟಾಗಿ ಮಾಡಿದ್ದಾರೆ. ವಾ 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 ವಾ. ಇದೇ ನಮ್ದು ಡಿನ್ನರ್ ಇವತ್ತು. ಸೊ ಕಮೆಂಟ್ ಮಾಡಿ ತಿಳಿಸಿ ನೋಡೋಕೆ ಹೇಗಾಗಿದೆ ಅಂತ. ಆಬ್ವಿಯಸ್ಲಿ ನೀವು ಟೇಸ್ಟ್ ಮಾಡೋಕ್ಕಾಗಲ್ಲ, ನಾನು ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು.
ಸೊ ಇವಾಗ ಎಲ್ಲರೂ ಕುತ್ಕೊಂಡು ಇದೇ ನಮ್ಮದು ಡಿನ್ನರ್ ಇವತ್ತಿಂದು. ನಿಜ ತುಂಬ ಸೂಪರ್ ಆಗಿದೆ. ಥ್ಯಾಂಕ್ ಯು ಹಸ್ಬೆಂಡ್, ಥ್ಯಾಂಕ್ ಯು ಸೋ ಮಚ್. ನನಗೆ ನಮ್ಮ ತಂಗಿನೂ ಹೆಲ್ಪ್ ಮಾಡಿದ್ದು, ಥ್ಯಾಂಕ್ ಯು. ನಾನು ಮಾಡಿದ್ದೀನಿ, ನಾನು ಚಪಾತಿ ಮಾಡಿದ್ದೀನಿ. ಇಟ್ಸ್ ಅ ಟೀಮ್ ವರ್ಕ್, ಇಟ್ಸ್ ಅ ಕಾಂಟ್ರಿಬ್ಯೂಷನ್ ಅಲ್ಲಮ್ಮ. ನಾನು ಚಪಾತಿ ಮಾಡಿಕೊಟ್ಟಿದ್ದೀನಿ ಗೈಸ್, ನಿಜ ಸೂಪರ್ ಆಗಿದೆ. ನನ್ನ ಹಸ್ಬೆಂಡ್ ನೋಡ್ಬೋದು ಈ ಥರ ಸ್ಪೆಷಲ್ ಅಡುಗೆ ಮಾಡ್ತಾ ಇರ್ತಾರೆ. ಸೊ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಇವ್ರೇನೋ ಸ್ಪೆಷಲ್ ಮಾಡಿದಾಗ ವಿಡಿಯೋ ಮಾಡಿ ಹಾಕ್ಬೇಕಂತ. ಇವರು ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಸ್ವಲ್ಪ ಶೈ ಇದು ಮಾಡಲ್ಲ. ನನ್ನ ಫೋರ್ಸಿಂದ ಸ್ವಲ್ಪ ವಿಡಿಯೋದಲ್ಲಿ ಬರ್ತಾರೆ ಅಷ್ಟೇ. ಸೊ ಕಮೆಂಟ್ ಮಾಡಿ ತಿಳಿಸಿ, ಇದು ಚೆನ್ನಾಗಾಗಿದ್ರೆ ಒಂದು ಹಾರ್ಟ್ ಹಾಕಿ, ಸೊ ಅವ್ರಿಗೆ ಗೊತ್ತಾಗುತ್ತೆ. ಸೊ ಫೈನಲಿ ಎಲ್ಲ ರೆಡಿ ಆಗಿದೆ. ಇವಾಗ ಟೇಸ್ಟ್ ನೋಡೋ ಸಮಯ. ಇದು ಸೂಪರ್ ಆಗಿದೆ ಅಮ್ಮ, ಮಸ್ತಾಗಿದೆ. ವಾ 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 ವಾ. ಅದೇನಂತೆ ಸಿಂಧನೂರಲ್ಲ ಮೂರಲ್ಲಿ ಒಂದು ಹೋಟೆಲ್ ಇಟ್ಬಿಡು. ಅರ್ಕಕ್ಕೆ ಒಂದು ಒಂದು ಹೋಟ್ಲ್ ಇರ್ಬೇಕಂತ ಇರ್ತೀಯಾ? ಸೂಪರ್ ಆಗಿದೆ. ಟೇಸ್ಟ್ ತುಂಬಾ ಚೆನ್ನಾಗಾಗಿತ್ತು. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಹಾರ್ಟ್ ಇಮೋಜಿ ಹಾಕಿ. ಸೊ ಎಲ್ಲರನ್ನೂ ಕೇಳ್ತಾ ಇದ್ದೆ ಹೇಗಾಗಿತ್ತು ಅಂತ. ಸೊ ಎಲ್ಲರೂ ಚೆನ್ನಾಗಾಗಿದೆ ಅಂತ ಹೇಳಿದ್ರು. ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.